ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಮಿಲ್ಕ್ ಖೋವಾ ಮಾಡೋದು ತೋರಿಸ್ತಾ ಇದ್ದೀನಿ. ಮಿಲ್ಕ್ ಖೋವಾ ಮಾಡೋದಕ್ಕೆ ನಾವು ಖೋವಾ ಅಂತಾನೂ ಹೇಳ್ತೀವಿ, ಇದನ್ನ ಖೋಯಾ ಅಂತಾನೂ ಹೇಳ್ತಾರೆ. ನಾನು ಸಪ್ಪೆ ಖೋವಾ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಸಕ್ಕರೆ ಸೇರಿಸ್ಕೋಬಹುದು. ಸಕ್ಕರೆ ಸೇರಿಸಿದ್ರೆ ಅದು ಸ್ವೀಟ್ ಥರ ಆಗಿಬಿಡುತ್ತೆ. ಈ ಸಪ್ಪೆ ಖೋವಾ ಮಾಡ್ಕೊಂಡ್ರೆ ನೀವು ಖೀರ್ ಮಾಡೋವಾಗ, ಬೇರೆ ಏನಾದರೂ ಸ್ವೀಟ್ಸ್ ಮಾಡೋವಾಗ ನೀವು ಅದಕ್ಕೆ ಸೇರಿಸ್ಕೋಬಹುದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅದಕ್ಕೆ 1.5 ಕಪ್ನಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ತುಂಬ ಈಸಿ ಮೆಥಡಲ್ಲಿ ಖೋವಾ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. 2 ಸ್ಪೂನ್ನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಇದು ಸಾಲ್ಟೆಡ್ ಬೆಣ್ಣೆ. ಇದು ಸಾಲ್ಟ್ ಹಾಕದೇ ಇರೋದು ಬರುತ್ತೆ, ಅದನ್ನು ತಗೊಂಡ್ರೆ ನೀವು 1 ಪಿಂಚಷ್ಟು ಸಾಲ್ಟ್ ಹಾಕೋಬೇಕಾಗುತ್ತೆ. ನೀರು 1 ರಿಂದ 1.5 ಕಪ್ ಇಡಿಸುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಫಸ್ಟ್ಗೆ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಕಪ್ನಷ್ಟು ನೀರು ಹಾಕೊಳ್ತಿದ್ದೀನಿ. ಇನ್ನು ಅರ್ಧ ಕಪ್ನಷ್ಟು ನೀರು ಹಾಕೊಳ್ತೀನಿ. 1.5 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ಇದು ಸಪ್ರೇಟಾಗಿ 3 ಸ್ಪೂನ್ ಇಟ್ಕೊಂಡಿದ್ವಲ್ಲ, 1.5 ಕಪ್ ತೊಗೊಂಡಿದ್ದೆ. 1 ಕಪ್ ಪುಡಿ ಹಾಗೆ ಇಟ್ಟಿದ್ದೀನಿ. ಈ ಅರ್ಧ ಕಪ್ಗಿಂತ ಕಮ್ಮಿ ಅಂದರೆ 3 ಟೇಬಲ್ ಸ್ಪೂನಷ್ಟಿದೆ ಹಾಲು ಪುಡಿ. ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಹಾಲು ಪುಡಿ ಹಾಕಲಿಲ್ಲ ಅಂದರೆ ನೀವು ಹಾಲಲ್ಲೂ ಮಾಡ್ಕೋಬೋದು. ಇದನ್ನು 1 ಗಂಟಿಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಿರೋ ನೀರಿಗೆ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಸ್ವಲ್ಪ ಇದು ಬಿಸಿ ಆದಮೇಲೆ ಹಾಕಬೇಕು. ಸ್ವಲ್ಪ ಕುದಿ ಬರಲಿ. ಇವಾಗ ಹಾಲು ಕುದೀತಾ ಇದೆ. ನೋಡಿ, ಹಾಲು ಮಾಡ್ಕೊಳ್ಳೋದು ಇಷ್ಟೇನೆ. ಕಾಯ್ದಿದ್ದು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಲು ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಹಾಲು ರೆಡಿ ಆಗುತ್ತೆ. ಇದು ಹಾಲು ಬಳಸಕ್ಕೆ ರೆಡಿ ಇದೆ, ಆದರೆ ನಾನು ಇದ್ರಲ್ಲಿ ಖೋವಾ ಮಾಡ್ತಾ ಇದ್ದೀನಿ. ಇವಾಗ ಬೆಣ್ಣೆ ಹಾಕೊಳ್ಳೋಣ. 2 ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕರಗಲಿ. ಉರಿ ಸ್ವಲ್ಪ ಸಣ್ಣ ಉರಿಲೇ ಇರಬೇಕು. ಫ್ಲೇಮು ಜೋರು ಮಾಡ್ಕೋಬೇಡಿ. ನೀವು ಈ ಸ್ವೀಟ್ ಖೋವಾ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲ ಸ್ವೀಟ್ಸ್ಗೂ ಇದನ್ನು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಲ್ವಾಗಳು ಮಾಡೋದಕ್ಕೆ, ಖೀರ್ಗೆ, ಏನೇ ಒಂದು ಸ್ವೀಟ್ ಮಾಡಿದ್ರು ಸ್ವಲ್ಪ ಖೋವಾ ಸೇರಿಸಿದ್ರೆ ಆ ಟೇಸ್ಟೇ ಡಿಫ್ರೆಂಟ್ ಬರುತ್ತೆ. ಒಂಥರ ರಿಚ್ ಫೀಲ್ ಬರುತ್ತೆ ಇದು. ನೋಡಿ, ಇವಾಗ ಬೆಣ್ಣೆ ಕರಗಿದೆ. ಇವಾಗ ನಿಧಾನವಾಗಿ ಹಾಲು ಪುಡಿ ಸೇರಿಸ್ಕೋಬೇಕು. ಹಾಲು ಪುಡಿ ಹಾಕೋವಾಗ ಉರಿ ಕಮ್ಮಿ ಇರಬೇಕು, ಜೋರು ಮಾಡ್ಕೋಬಾರ್ದು ಉರಿ. ಬೇಗ ಗಟ್ಟಿ ಆಗಿಬಿಡುತ್ತೆ. ಇದು ಹಾಕ್ತಾ ಹಂಗೆ ಗಟ್ಟಿ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಂಟಿಲ್ದಾಗೆ ಈ ಥರ ಅಗಲವಾಗಿರೋ ಸ್ಪೂನ್ ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಇದೆಲ್ಲ ಇದಾಗುತ್ತೆ. ಇವಾಗ ಇದನ್ನ ಕೈ ಬಿಡದೆ ನಾವು ತಿರುಗಿಸ್ತಾನೇ ಇರಬೇಕು. ಇದು ಪೂರ್ತಿ ಗಟ್ಟಿಯಾಗಿ ಪ್ಯಾನ್ ಬಿಡುತ್ತೆ ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ತಾ ಇರಬೇಕು. ಉರಿ ಸಣ್ಣ ಇರಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ. ನೋಡಿ, ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಇವಾಗ ಒಂದು 5 ನಿಮಿಷ ಸಾಕು, ಇದು ಗಟ್ಟಿ ಆಗಿಬಿಡುತ್ತೆ. ಈ ಸಣ್ಣ ಪುಟ್ಟ ಗಂಟಿದ್ರು ಏನು ಪರವಾಗಿಲ್ಲ. ಜಾಸ್ತಿ ಗಂಟಿಲ್ದಾಗ ನೋಡ್ಕೊಳ್ಳಿ. ಸಣ್ಣ ಪುಟ್ಟದೆಲ್ಲ ಏನು ಪರವಾಗಿಲ್ಲ. ಬೇಯ್ತಾ ಆ ಗಂಟು ಸರಿ ಹೋಗುತ್ತೆ. ಸಣ್ಣ ಪುಟ್ಟದಿದ್ದರೆ ಏನು ತೊಂದರೆ ಇಲ್ಲ. ದೊಡ್ಡದು ಹಿಂದೆ ಇರೋದು ನೋಡ್ಕೊಳ್ಳಿ. ಇದು ಗಟ್ಟಿಯಾಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಿದು. ಇನ್ನೊಂದು 5 ನಿಮಿಷ ತಗೊಳುತ್ತೆ ಇದು. ನೋಡಿ, ಅದರಲ್ಲಿ ಇದ್ದಿದ್ದು ಗಂಟೆಲ್ಲ ತಾನಾಗೆ ಬಿಟ್ಕೊಂಡಿದೆ. ಪೂರ್ತಿ ಗಟ್ಟಿ ಆಯ್ತು. ಇವಾಗ ಇನ್ನು 2 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಇದು. ಖೋವಾ ರೆಡಿ ಇದೆ. ಇವಾಗ ಖೋವಾ ರೆಡಿ ಇದೆ. ಈ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡ್ಕೊಬಿಡಿ. ಯಾಕೆಂದರೆ ಇದು ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ನೋಡಿ, ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಇದು. ಈ ತಣ್ಣಗಾದ್ಮೇಲೆ ನೋಡಿ, ನಾನು ಇವಾಗ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದು ಇನ್ನೊಂದು ಸ್ವಲ್ಪ ಬಿಸಿನೇ ಇದೆ, ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕು. ಆದಮೇಲೆ ಇದು ಕ್ಲೀನಾಗಿ ಸೆಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖೋವಾ ಆ್ಯಕ್ಚುಲ್ ಆಗಿ ಎಲ್ಲ ಕಡೆ ಸಿಕ್ಕೋದಿಲ್ಲ. ಒಂದೊಂದು ಕಡೆ ಸಿಗುತ್ತೆ, ಒಂದೊಂದು ಕಡೆ ಸಿಗೋದಿಲ್ಲ. ಮಿಲ್ಕ್ ಪೌಡರಿಂದ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾನೆಲ್ಲ ಬೇಸಿಕ್ಸ್ ಏನೇನು ಮಾಡ್ಕೋಬೇಕು ಅಂತೇಳಿ ಎಲ್ಲ ತೋರಿಸ್ತಾ ಇದ್ದೀನಿ. ಆಮೇಲೆ ರೆಸಿಪೀಸ್ಗೆ ನಿಮ್ಗೆ ಈಸಿ ಆಗುತ್ತೆ ಅಂತ. ಖೋವಾ ರೆಡಿ ಆಯಿತು ಮನೆಯಲ್ಲೇ ಈಸಿಯಾಗಿ. ಮತ್ತು ಖೋವಾ ಹೊರಗಡೆ ತುಂಬ ಕಾಸ್ಟ್ಲಿನೂ ಇದೆ. ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳವರೆಗೂ ನೀವು ಸ್ಟೋರ್ ಮಾಡ್ಬೋದು ಇದನ್ನ ಫ್ರಿಜ್ಜಲ್ಲಿ. ನಿಮ್ಗೆ ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ಸ್ ಮಾಡಿ, ನನಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ. ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.